ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಡ್ಯಾಶೂಸ್ ನೇಚರ್ ವರ್ಲ್ಡ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ದಿನದ ನಂತರ ಒಂದು ರಂಗೋಲಿ ಹೇಳ್ಕೊಳ್ಳಿಕ್ಕೆ ತುಂಬ ಅಂದರೆ ಒಂದು 3 ತಿಂಗಳು ಆಯ್ತೇನೋ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಆಗ್ತಾ ಇಲ್ಲ. ಫುಲ್ಲು ಬಿಸಿ ಶೆಡ್ಯೂಲ್ ಇದ್ದೀನಿ ನಾನು. ಸೊ ಕೆಲವೊಂದು ಪ್ರಾಬ್ಲಮ್ಸ್ಗಳು ಇರ್ತಾವಲ್ಲ ಎಲ್ಲರಿಗೂ, ಅದೇ ಥರ ನನಗೂ ಕೆಲವೊಂದು ಪ್ರಾಬ್ಲಮ್ಸ್ಗಳಿದ್ದಾವೆ. ಅದಕ್ಕೆಲ್ಲ ನಾನು ಮಾಡಲಿಕ್ಕಾಗಲಿಲ್ಲ. ಈಗ ಮತ್ತೆ ಟೈಮ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ರಂಗೋಲಿದು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರಂಗೋಲಿ ದೇವರ ಮನೆಯಲ್ಲಿ ಹಾಕುವಂಥ ರಂಗೋಲಿ. ಇದು ಶಂಖಚಕ್ರ ಮತ್ತು ಹಸುವಿನ ಪಾದ, ಅಂದರೆ ಯಾವುದು ಥರ ತೊಗೋಬೋದು. ನಾನು ಹೇಳ್ತೀನಿ, ನನ್ನ ಫ್ರೆಂಡ್ಸ್ ಒಬ್ಬರು ನಂಗೆ ಹೇಳ್ಕೊಟ್ಟಿದ್ರು ಮನೇಲಿ ಹಾಕಲಿಕ್ಕೆ. ಅದಕ್ಕೆ ನಾನು ಅದನ್ನು ಹಾಕ್ತಾಯಿದ್ದೀನಿ ಮನೇಲಿ. ನಾನು ತುಂಬ ಹೇಳ್ಕೊಟ್ಟಿದ್ದೀನಿ ನೋಡಿ. ಕುಬೇರ ರಂಗೋಲಿ, ಅಕ್ಷಯ ಪಾತ್ರೆ ರಂಗೋಲಿ, ಅಷ್ಟಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅದೇ ಥರ ಇದನ್ನು ನಿಮ್ಮ ಮನೇಲಿ ಜಾಗ ಇದ್ದರೆ ಹಾಕಿ. ಆದರೆ ಎಲ್ಲೆಲ್ಲೂ ಹಾಕಬಾರ್ದು. ಇದನ್ನು ದೇವ್ರ ಮನೇಲಿ ಹಾಕಬೇಕು. ಇದು ತುಳಸಿ ಕಟ್ಟೆ ಮುಂದೆ ಹಾಕಿರಿ. ಮನೆ ಅಂಗಳದ ಹೊರಗಡೆ ಎಲ್ಲ ಹಾಕಬೇಡಿ, ಜನ ಮೆಟ್ಟು ಥರ ಹಾಕಬಾರ್ದು. ಯಾಕಂದರೆ ನಾವು ಹಾಕೋ ಈ ರಂಗೋಲಿಲಿ ವಿಷ್ಣುವಿನ ವಿಷ್ಣುವಿನ ಅವತಾರದಲ್ಲಿ ಬರುವಂತಹ ಶಂಖಚಕ್ರ ಇರುತ್ತೆ. ಮಧ್ಯದಲ್ಲಿ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಪಾದನೂ ಬರುತ್ತೆ. ಅದಕ್ಕೆ ದೈವದ ಸಾಕ್ಷಾತ್ಕಾರ ಇರುತ್ತೆ. ಯಾಕಂದರೆ ರಂಗೋಲಿ ಮೂಲಕನೇ ದೇವತೆಗಳನ್ನು ನಾವು ಒಲಿಸ್ಕೋಬೋದು. ಅದಕ್ಕಾಗಿ ಫ್ರೆಂಡ್ಸ್, ರಂಗೋಲಿಗಳನ್ನು ಮನೇಲಿ ಹಾಕಿ, ಆದಷ್ಟು ರಂಗೋಲಿ ಪುಡಿಯಿಂದನೇ ಹಾಕಿ, ಪೇಂಟಿಂದೆಲ್ಲ ಹಾಕಬೇಡಿ. ಅದೆಲ್ಲ ಡೈಲಿ ತೆಗೆದು ಡೈಲಿ ಒರೆಸ್ಬೇಕಾಗುತ್ತೆ ರಂಗೋಲಿಗಳನ್ನೆಲ್ಲ. ಅಂದರೆ ದಿನದ ನೈರ್ಮಲ್ಯವನ್ನು ತೆಗೆದು ಮತ್ತೆ ಸ್ವಚ್ಛ ಮಾಡಿ ಮತ್ತೆ ಹಾಕಬೇಕಾಗತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ, ಬೆಳಗ್ಗೆ ಸ್ವಲ್ಪ ಟೈಮ್ ಮಾಡ್ಕೊಂಡು ಮಾಡಿರಿ. ಫ್ರೆಂಡ್ಸ್, ನಾನಿವತ್ತು ರಂಗೋಲಿ ಹೇಳ್ಕೊಡ್ತಾ ಇದ್ದೀನಲ್ವ. ರಂಗೋಲಿ ನೋಡಿ, ಯಾವ್ದು ರಂಗೋಲಿನೂ ಹಾಕೋಬೋದು. ಫಸ್ಟು ಮೊದಲು ಶ್ರೀ ಅಂತ ಬರ್ಕೊಳ್ಳಿ. ಆಮೇಲೆ ನೀವು ಯಾವ್ದು ಬೇಕಾದ್ರೆ ಹಾಕೋಬೋದು. ನಾನು ತುಂಬ ರಂಗೋಲಿ ತೋರಿಸಿದ್ದೀನಿಲ್ಲ, ಇದು ಅದ್ರ ತಲೆ. ನನ್ನ ಫ್ರೆಂಡ್ಸ್ ಒಬ್ಬರು ಹೇಳ್ಕೊಟ್ಟಿದ್ರು ನನಗೆ ಡೈಲಿ ದೇವ್ರ ಮನೇಲಿ ಹಾಕೋ ಅಂತ ಹೇಳಿದರು. ಫಸ್ಟ್ ಒಂದು ಪದ್ಮನ ಹಾಕೋಬೇಕು. ಹೀಗೆ ಈ ಥರ ಪ್ರಾಕ್ಟೀಸ್ ಮಾಡಿ, ಬರುತ್ತೆ. ಯಾವುದೇ ರಂಗೋಲಿ ಆದರೆ ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲನೂ ಬರುತ್ತೆ. ಫಸ್ಟ್ ಒಂದು ಪದ್ಮನ ಹಾಕೋಬೇಕು ನೋಡಿ. ಈ ಕಡೆ 3 ಪಕ್ಕಡೆ, ಈ ಕಡೆ 3 ಪಕ್ಕಡೆ, 2 ಒಟ್ಟು 8 ಪಕ್ಕಡೆ ಆಯ್ತು ಇಲ್ಲಿ. ನಂತರ ವೆಂಕಟೇಶ್ವರ ಸ್ವಾಮಿಯ ಇಲ್ಲಿ ಶಂಖ ಬರುತ್ತಲ್ವ, ಈ ಕಡೆ ಶಂಖ ಬರುತ್ತೆ, ಈ ಕಡೆ ಚಕ್ರ ಬರುತ್ತೆ. ಶಂಖ ನೋಡಿ ಸುಮ್ಮನೆ ಹಿಂಗೆ ಗೋಲ ಹಾಕಬೇಕು, ಒಂದು 2 ಸುತ್ತು. ಆಮೇಲೆ ಅದ್ರ ಸೈಡ್ ಹೀಗೆ ಆ ಥರ. ಇದನ್ನು ನೀವು ಯಾವ ಥರ ಶೇಪಲ್ಲೂ ಕೊಟ್ಕೋಬೋದು. ಹೀಗೆ ಬರಬೇಕಂತಿಲ್ಲ, ಭಕ್ತಿಯಿಂದ ಹಾಕಿದ್ರೆ ಸಾಕು ನೋಡಿ. ಆಮೇಲೆ ಕೆಳಗಡೆ ಹೀಗೆ, ಇದು ಶಂಖ ಅಲ್ವಾ, ಅದು ಕೆಳಗಡೆ ಶಂಖ ಥರನೇ ತೋರಿಸ್ಕೋಬೇಕಾಗತ್ತೆ. ನಂತರ ಇಲ್ಲಿ ಚಕ್ರದ ಒಳಗಡೆ ಯಾವತ್ತು ಸ್ವಸ್ತಿ ಇದಿರುತ್ತೆ, ತ್ರಿಕೋನ ಥರದಿರುತ್ತೆ ಒಳಗಡೆ. ಇದನ್ನು ಕೂಡ ಹೀಗೆ ಈ ಶೇಪ್ ಉಂಟಲ್ಲ, ಹೀಗೆ ಬರಬೇಕಂತ ಇಲ್ಲ, ನೀವು ಬೇಕಾದ್ರೆ ಹೇಗೂ ಮಾಡ್ಬೋದು. ತೋರಿಸ್ತೆ ನಿಮಗೆ. ಕೆಳಗಡೆ ಇಲ್ಲಿ ಇದು ಫೋಲ್ಡ್ ಆಗಿರುತ್ತೆ ನೋಡಿ, ಇಲ್ಲಿ ತೋರಿಸ್ತೆ. ಈಗ ನಾವು ಹಿಂಗೆ ಬಿಡಿಸ್ತಾ ಇರ್ತೀವಲ್ಲ, ನಮಗೆ ಈ ಥರ ಹಿಂಗೆ ಬಿಡಿಸ್ಲಿಕ್ಕೆ ಬರಲ್ಲ ಅಂದರೆ ನೀವೇನು ಮಾಡ್ಕೋಬೋದು ಗೊತ್ತಾ, ಈ ಥರ ನೋಡಿ, ಹೀಗೆ ಒಂದು ಹಿಂಗೆ ಬಿಂದು ಥರನೂ ಹಿಂಗೆ ಕೊಟ್ಕೋಬೋದು. ಅಂದರೆ ಇಲ್ಲಿ ಬಿಂದುನ ಹಿಂಗೆ ಗೋಲ ಥರನೂ ಹಿಂಗೆ ಮಾಡಿ, ಹಿಂಗೆ ಈ ಥರನೂ ಮಾಡಲಿಕ್ಕೆ ಬರುತ್ತೆ. ಇಲ್ಲಿ ತಲೆ ಮೇಲೆ ಹೀಗೆ ಈ ಥರನೂ ಮಾಡ್ಕೋಬೋದು, ಹೀಗೆ ಬರಲಿಲ್ಲ ಅಂದರೆ. ನಂತರ ಇಷ್ಟಾದ ಮೇಲೆ ನಾವು ಏನು ಮಾಡಬೇಕು, ಇಲ್ಲಿ ಯಾವತ್ತೂ ಅಷ್ಟೇ ನಾವು ಮನೆಯಲ್ಲಿ ಕಾಮಧೇನುವಿನ ಒಂದು ಹಸು ಹಾಲು ಕುಡಿತಾ ಇರುವಂತಹ ಚಿಕ್ಕ ಮೂರ್ತಿ ಬೆಳ್ಳಿದಿದ್ರೆ ತುಂಬ ಒಳ್ಳೆಯದು. ಅದಿಲ್ಲಪ್ಪ ಅಂದರೆ ನಾವು ಈ ಥರ ಮನೆ ಒಳಗಡೆ ಹಸುವಿನ ಹೆಜ್ಜೆ ಥರನೂ ಬಿಡಿಸ್ಬೇಕಾಗತ್ತೆ. ಹೀಗೆ ಹಸು ಅಂದರೆ ಹಸು 4 ಕಾಲಿರುತ್ತಲ್ವ, ಆ ಥರ 4 ಹೆಜ್ಜೆ. ನಂತರ ನೀವು ಇಷ್ಟನ್ನು ಮಾಡಿ ನಿಲ್ಲಿಸ್ಕೋಬೋದು. ಇನ್ನೂ ಮತ್ತೆ ಕಂಟಿನ್ಯೂ ಮಾಡ್ತೀರಾ ಅಂತಂದರೆ ಮನೆಯಲ್ಲಿ ಸ್ವಸ್ತಿಕನ್ನು ಕೂಡ ಹಾಕಬೇಕಾಗತ್ತೆ. ಸ್ವಸ್ತಿಕ ನೋಡಿ, ನಾನು ಇನ್ನೊಂದು ಮನೆಯಲ್ಲಿ ತೋರಿಸ್ತೀನಿ. ಫಸ್ಟ್ ಇದಕ್ಕೆ ನೋಡೋಣ. ಇಲ್ಲಿ ನೋಡಿ, ಇದಕ್ಕೆ ಹೀಗೆ ಅರ್ಶಿನ, ಅದು ಬೇಡ, ಹೀಗೆ ಅರ್ಶಿನ ಕುಂಕುಮನ ಇದನ್ನು ತೆಗೆದುಬಿಡ್ತೀನಿ. ಈ ಥರ ಇಷ್ಟನ್ನು ಇಡ್ಬೋದು. ಇಲ್ಲ ಇನ್ನೂ ಇದನ್ನು ಕಂಟಿನ್ಯೂ ಮಾಡ್ತೀನಿ, ಇದನ್ನಷ್ಟೇ ಇಟ್ಬಿಟ್ಟು ಇಲ್ಲಿ ಮತ್ತು ತುಂಬ ಥರದ ಲಕ್ಷ್ಮೀ ಪಾದನ್ನು ಹಾಕ್ಬೋದು. ಅದನ್ನು ತೋರಿಸ್ತೀನಿ. ಇಲ್ಲಿ ನಾವು ಶ್ರೀ ಯಾವತ್ತೂ ಹಾಕ್ಕೊಳ್ಳೇಬೇಕು. ನಂತರ ನಾವು ಅಲ್ಲಿ ಥರನೇ ಪದ್ಮನ ಹಾಕ್ತೀವಿ. ಆಮೇಲೆ ಈ ಕಡೆ ಚಕ್ರನ ಹಾಕ್ತೀವಿ, ಶಂಖನ ಹಾಕ್ತೀವಿ, ಚಕ್ರ ಹಾಕ್ತಾಯಿದ್ದೀನಿ. ಎಲ್ಲೂ ದೇವ್ರ ಮನೇಲಿ ಹಾಕ್ರಿ. ಇದನ್ನು ತುಳಸಿ ಕಟ್ಟೆ ಮುಂದೆ ಹಾಕ್ಬೋದು. ಈಗ ನಾವು ಇಲ್ಲಿ ಹಸುವಿನ ಪಾದನೂ ಬಿಡಿಸ್ಬೋದು, ಇಲ್ಲಾಂದರೆ ಲಕ್ಷ್ಮೀ ಪಾದನ ಬಿಡಿಸ್ಬೋದು. ಹೀಗೆ ಒಂದು ಗೆರೆ ಹಾಕ್ಕೊಂಡು ಈ ಥರ ಹೆಜ್ಜೆ ಥರ, ಆ ಹೆಜ್ಜೆ 4 ಈ ಥರ. ಅದನ್ನು ನೀವು ಹಿಂಗೆ ಬೇಕಾದ್ರೆ ಇದನ್ನು ಮಾಡ್ಕೋಬೋದು ಕೈಯಿಂದ. 5 ಗೆಜ್ಜೆ ಥರ
ಶೇಪು ಬರಲ್ಲ, ಸ್ವಲ್ಪ ಟ್ರೈ ಮಾಡಿ, ಬರುತ್ತೆ. 5 ಬೆರಳು ಬಂದರೆ ಆಯಿತು. ಇದು ಲಕ್ಷ್ಮೀ ಪಾದ. ಅದರ ನಂತರ ನೀವು ಸ್ವಸ್ತಿಕನ್ನು ಕೂಡ ಹಾಕೋಬೋದು. ಇಷ್ಟಾದಮೇಲೂ ಕೂಡ ಹಸುವಿನ ಪಾದನ ಬಿಡಿಸ್ಬೋದು, ಪ್ರಾಬ್ಲಮ್ ಇಲ್ಲ. ಇಲ್ಲೂ ಕೂಡ ನೀವು ಮತ್ತೆ ಪದ್ಮನ ಹಾಕೋಬೋದು. ಎಷ್ಟು ರಂಗೋಲಿ ಹಾಕ್ತೀರಾ ಅಷ್ಟು ಮನೆ ಒಳ್ಳೆಯದು. ನಂತರ ಹೆಚ್ಚಾಗಿ ನೋಡಿ, ಹೆಚ್ಚಾಗಿ ಹಾಕಬೇಕಾದ್ರೆ ನಾವು ಇದಕ್ಕೆಲ್ಲ ಬಾಗಿಲಕ್ಕೆಲ್ಲ ನಾವೇನು ಮಾಡ್ತೀವಿ ನೋಡಿ, ಹೀಗೆ ಗೆರೆ ಎಲ್ಲ 4 ಗೆರೆ ಹಾಕಬೇಕು. ಈ ಥರ 4 ಗೆರೆ ಅಂತ ಒಟ್ಟು ಬಾಗಿಲು ಮೆಟ್ಲು ರಂಗೋಲಿ ನಾನು ಇನ್ನೊಂದ್ಸಲ ತೋರಿಸ್ತೆ, ಪ್ರಧಾನ ಬಾಗಿಲಿಗೆ ಹಾಕುವಂಥದ್ದು ರಂಗೋಲಿ. ಅದು ಈಗ ಬೇಡ, 4 ಗೆರೆ ಹಾಕಬೇಕಾಗತ್ತೆ. ಈಗ ನೋಡಿ, ಈಗ ಎಲ್ಲದಕ್ಕೂ ಕೂಡ ಈ ಪಾದಕ್ಕೆ ಅರಿಶಿನ ಹಾಕಬೇಕು. ಯಾವಾಗುವ ಫುಲ್ ಅರಿಶಿನದಲ್ಲಿ ಫಿಲ್ ಮಾಡಿ ಈ ಪಾದನ ಎಷ್ಟು ಬಿಡಿಸ್ಬೋದು. ನಾನು ಒಂದೇ ಜೊತೆ ಪಾದ ಬಿಡಿಸಿದ್ದೀನಿ, ನೀವು ಎಷ್ಟು 10, 12 ಮನೇಲಿ ಎಷ್ಟು ಪಾದ ಬೇಕಲ್ಲಿ ಬಿಡಿಸ್ಬೋದು. ಎಲ್ಲಕ್ಕೂ ಕೂಡ ಅರಿಶಿನ ಕುಂಕುಮನ ಹಾಕಲೇಬೇಕು ರಂಗೋಲಿಗಳಿಗೆ. ಯಾಕಂದರೆ ಅರಿಶಿನ ಕುಂಕುಮ ಉಂಟಲ್ಲ ತುಂಬ ಪವಿತ್ರವಾದದ್ದು. ಅದು ಒಂಥರ ಒಳ್ಳೆ ಮನೆಗೆ ಸಮೃದ್ಧಿ ಕೊಡುವಂಥ ಸಂಕೇತ. ಯಾವುದೇ ರಂಗೋಲಿನ ಹಾಕಿಬಿಟ್ಟು ಹಾಗೆ ಬಿಡಬಾರ್ದು, ಅರಿಶಿನ ಕುಂಕುಮ ಅದಕ್ಕೆ ಹಾಕಲೇಬೇಕು. ಈ ಥರನೂ ನೀವು ಮಾಡ್ಕೋಬೋದು, ಅಥವಾ ನಾನು ಫಸ್ಟ್ ತೋರಿಸಿದೆ ಅಲ್ಲ ಈ ಥರನೂ ಕೂಡ ಮಾಡ್ಕೋಬೋದು. ಅಥವಾ ಯಾವುದು ಬೇಡ ಅಂತಂದರೆ ನೀವು ಇಷ್ಟನ್ನು ಕೂಡ ಹಾಕ್ಕೋಬೋದು. ಹೇಗೆ ಬರುತ್ತೆ ಹಾಗೆ ಹಾಕ್ಕೊಳ್ಳಿ. ಮನೇಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ. ನಂಬಿಕೆ ಇಟ್ಟು ಹಾಕಿ ಫ್ರೆಂಡ್ಸ್.